ಡಿಜಿಪಿ ರಾಮಚಂದ್ರ ರಾವ್ ಕಡ್ಡಾಯ ರಜೆ ವಿಚಾರ. ಅವರು ರಜೆ ತೆಗೆದುಕೊಂಡ ಉದ್ದೇಶ ನನಗೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ. ಆಫೀಸರ್ಸ್ ಭಾಗಿಯಾಗಿದ್ರೆ ತನಿಖೆಗೆ ಅಭ್ಯಂತರ ಇಲ್ಲ, ತನಿಖೆ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವಾಗಲಿ ಸಮಸ್ಯೆ ಆಗಲಿ ಇಲ್ಲ. ಡಿಜಿಪಿ ರಾಮಚಂದ್ರ ರಾವ್ ಏರ್ಪೋರ್ಟ್ನಲ್ಲಿ ಇರಲ್ಲ. ಏರ್ಪೋರ್ಟ್ನಲ್ಲಿರೋದು ಕೇಂದ್ರದ ಅಧೀನದ ಅಧಿಕಾರಿಗಳು. ಪ್ರೋಟೋಕಾಲ್ ದುರ್ಬಳಕೆ ಆಗಿದ್ದರೆ ತನಿಖೆ ಆಗಲಿ ಎಂದಿದ್ದಾರೆ ಸಂತೋಷ್ ಲಾಡ್. ನಡೀತಾ ಇದೆ ಅಲ್ರಿ ಈಗ, ಅದೇ ನಾನು ಹೇಳ್ತಾ ಇದ್ದೇನೆ. ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ, ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ, ಏರ್ಪೋರ್ಟ್ ಅಥಾರಿಟಿ ಆಗಿರಲಿ, ಪೋರ್ಟ್ ಅಥಾರಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮೇಲೆ ಆಗಲೆಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಾಗೇನು ಅಭ್ಯಂತರ ಇಲ್ಲ, ತನಿಖೆ ಆಗಲಿ. ಆದರೆ ಗೋಲ್ಡ್ ಬರೀ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನಂದೇನಾಗಿರ್ತಕ್ಕಂಥ ಒತ್ತಡ ಅಂತಂದರೆ, ಇದು ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಪೋರ್ಟ್ನಲ್ಲಿ ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು. ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ಒತ್ತಾಯನ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ವೆಸ್ಟಿಗೇಷನ್ ನಡೀತಾ